ಹೇ ಗೈಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಏಪ್ರಿಲ್ ಮಂತಿನ ಒಂದು ಲವ್ ನೋಟ್ಸ್ ರೀಡಿಂಗ್ ನೋಡೋಣ. ಸೊ ಆ್ಯಸ್ ಐ ಮೆನ್ಷನ್ಡ್ ಆಲ್ರೆಡಿ, ಮಂತ್ಲಿ ರೀಡಿಂಗ್ಸಲ್ಲಿ ಇವೆಲ್ಲ ಇರುತ್ತೆ ಅಂಥೇಳಿ. ಸೊ ಇಲ್ಲಿ ನಿಮ್ಮ ಹೆಸರಿನ ಮೊದಲನೇ ಲೆಟರ್ನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ನಿಮ್ಮ ಪರ್ಸನ್ ಅವರ ಲವ್ ನೋಟ್ಸ್ ಅಥವಾ ಲವ್ ಫೀಲಿಂಗ್ಸ್ ಏನಿದೆ ಫಾರ್ ಏಪ್ರಿಲ್ ಮಂತ್ ಅನ್ನೋದು ನಾವು ನೋಡೋಣ. ಓಕೆ, ಸೊ ಯು ಕ್ಯಾನ್ ಸೆಲೆಕ್ಟ್ ಯುವರ್ ಫೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಐ ಸ್ಟಾರ್ಟ್ ದ ರೀಡಿಂಗ್. ಸೊ ಫೈಲ್ 1 ಯಾರ್ಯಾರು ಇದ್ದೀರಾ, ಫಸ್ಟ್ ನಿಮ್ಮ ರೀಡಿಂಗ್ ನೋಡೋಣ ನಿಮ್ಮ ಪರ್ಸನ್ ಕಡೆಯಿಂದ ಏನು ಮೆಸೇಜಸ್ ಬರ್ತಾ ಇದೆ ಅಂತ. ಸೊ ಫೈಲ್ 2 ಐ ಟೇಕ್ ಲೇಟರ್. ಸೊ ಕಾರ್ಡ್ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಬಂದಿರೋದೆ ಐ ಆಮ್ ಜಸ್ಟ್ ನಾಟ್ ಮ್ಯಾಚೂರ್ ಎನಫ್ ಫಾರ್ ಅ ಲವ್ ಸೋ ಡೀಪ್. ಸೊ ಗೈಸ್, ಫಸ್ಟ್ ನಾನು ಕಾರ್ಡ್ಸ್ನ ಇಲ್ಲಿ ಓಪನ್ ಮಾಡಿ ಇಡ್ತೀನಿ ಆ್ಯಂಡ್ ದೆನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ದಿಸ್ ಈಸ್ ಫಸ್ಟ್ ಮೆಸೇಜ್. I miss you more than you realize. This is second message from your person for April month, only April month. I am facing my darkness right now. I feel like an idiot for messing this up. Okay, I hope 4 messages ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸೊ ಗೈಸ್, ಫೈಲ್ 1ನಲ್ಲಿ ನಿಮ್ಮ ಹೆಸರು ಲೈಕ್ ACKMOQ ಈ ಎಲ್ಲ ಲೆಟರ್ಸಿಂದ ಸ್ಟಾರ್ಟ್ ಆಗ್ತಿದೆ ಅಂದರೆ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಮೆಸೇಜಸ್ ಬರ್ತಾ ಇರೋದಿಲ್ಲ. ಓಕೆ, ಸೊ ಐ ಆಮ್ ಜಸ್ಟ್ ನಾಟ್ ಮ್ಯಾಚೂರ್ ಎನಫ್ ಫಾರ್ ಲವ್ ಸೋ ಡೀಪ್. ಓಕೆ, ಈ ಪರ್ಸನಿಗೆ ಗೊತ್ತಿದೆ ಯು ಆರ್ ವೆರಿ ಟ್ರೂ ಟು ದೆಮ್ ಅಂತ. ಆ್ಯಂಡ್ ನೀವು ತುಂಬ ಡೀಪ್ ಲವ್ ಮಾಡ್ತಿದ್ದೀರಾ. ಇನ್ಫ್ಯಾಕ್ಟ್ ಅವ್ರಿಗಿಂತ ಜಾಸ್ತಿ ನೀವೇ ಪ್ರೀತಿ ಮಾಡ್ತಿದ್ದೀರ ಅನ್ನೋದು ಗೊತ್ತಿದೆ. ಹೌ ಮೆಚೂರ್ ಯುವರ್ ಅಂತಲೂ ಗೊತ್ತಿದೆ. ಬಟ್ ಈ ವ್ಯಕ್ತಿ ಇನ್ನೂ ಅಷ್ಟು ಮೆಚೂರ್ ಇಲ್ಲ ಪ್ರೀತಿಯಲ್ಲಿ ಅಥವಾ ಅವ್ರ ಡೈಲಿ ಲೈಫಲ್ಲಿ ಅಂತಲೂ ಹೇಳ್ಬೋದು. ಮೇ ಬಿ ನಿಮ್ಮ ಪಾರ್ಟ್ನರ್ ತುಂಬ ಚೈಲ್ಡ್ ಥರ ಬಿಹೇವ್ ಮಾಡ್ಬೋದು ಅಥವಾ ಅವ್ರ ಥಿಂಕಿಂಗ್ ತುಂಬ ಡಿಫ್ರೆಂಟ್ ಇರ್ಬೋದು. ನಿಮಗಷ್ಟು ಅವ್ರ ಥಿಂಕಿಂಗ್ ಇಷ್ಟ ಇದೆಯೋ ಇಲ್ಲೋ ಇಲ್ಲ ಅಂತಲೇ ಅನಿಸ್ತಾ ಇದೆ ನನಗೆ. ಸೊ ನಾರ್ಮಲಿ ನೀವು ಅವ್ರನ್ನ ತುಂಬ ಪ್ರೀತಿ ಮಾಡ್ತಿದ್ದೀರಾ, ಬಟ್ ಇಲ್ಲಿ ಇಬ್ಬರ ಒಂದು ಥಿಂಕಿಂಗ್ ತುಂಬ ಡಿಫ್ರೆಂಟ್ ಆಗಿದೆ ಅಂತ ಕಾಣಿಸ್ತಿದೆ. ಆ್ಯಂಡ್ ಈ ವ್ಯಕ್ತಿಗೆ ಅನಿಸ್ತಾ ಇದೆ ಅವ್ರು ಇನ್ನೂ ಅಷ್ಟು ರೆಡಿ ಇಲ್ಲ ಈ ಈ ಒಂದು ಸೊ ಡೀಪ್ ಲವ್ಗಾಗಿ ಅಂತಲೂ ಕಾರ್ಡಲ್ಲಿ ಆನ್ಸರ್ ಬರ್ತದೆ. ಅವರ ಒಂದು ಫೀಲಿಂಗ್ಸ್ ಫಾರ್ ಏಪ್ರಿಲ್ ಮಂತ್ ಸ್ಪೆಷಲಿ ಐ ಮಿಸ್ ಯು ಮೋರ್ ದೆನ್ ಯು ರಿಯಲೈಸ್. ಸೊ ಗೈಸ್, ಈ ಪರ್ಸನ್ ಡೆಫಿನೆಟ್ಲಿ ನಿಮ್ಮ ತುಂಬ ಥಿಂಕ್ ಮಾಡ್ತಾರೆ, ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ, ತುಂಬ ನಿಮ್ಮನ್ನ ನೆನೆಸ್ಕೊತಾ ಇರ್ತಾರೆ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಯುನೋ ಕರೆಂಟ್ಲಿ ದಿಸ್ ಪರ್ಸನ್ ಈಸ್ ಗೋಯಿಂಗ್ ಥ್ರೂ ಡಾರ್ಕ್ನೆಸ್. ಆ್ಯಕ್ಚುಲಿ ಥರ್ಡ್ ಮೆಸೇಜ್ ನೋಡ್ಬೋದು, ಐ ಆಮ್ ಫೇಸಿಂಗ್ ಮೈ ಡಾರ್ಕ್ನೆಸ್ ರೈಟ್ ನಾವು ಅಂತ ಬರ್ತಾ ಇದೆ. ಸೊ ಅವರ ಒಂದು ಕಾರ್ಮಿಕ್ ಸಿಚುವೇಶನ್ಸ್ ಆಗಿರ್ಬೋದು ಅಥವಾ ಬೇರೆ ಪಾಸ್ಟ್ ಕರ್ಮಾಸ್ ಆಗಿರ್ಬೋದು, ಅದರಿಂದ ಅವ್ರು ಡೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಅವರು ಒಂದು ಏನೋ ಲೈಟ್ಗಾಗಿ ವೆಯ್ಟ್ ಮಾಡ್ತಿದ್ದಾರೆ. ಕೈಂಡ್ ಆಫ್ ಲೈಟನಿಂಗ್ ಅಂತೀವಲ್ವ, ನಮ್ಮ ಲೈಫಲ್ಲಿ ಒಂದು ಎನ್ಲೈಟ್ಮೆಂಟ್ ಆಗೋದು ಅಥವಾ ಕೈಂಡ್ ಆಫ್ ಓಕೆ ಲೈಕ್ ಲಾಂಗ್ ಟೈಮಿಂದ ನಾವು ಏನೋ ವಿಶ್ ಮಾಡ್ತಿದ್ವಿ, ವೆಯ್ಟ್ ಮಾಡ್ತಿದ್ವಿ, ಫೈನಲ್ ರಿಸಲ್ಟ್ ಸಿಕ್ತು, ಸಮಥಿಂಗ್ ಲೈಕ್ ದಟ್ ಅವ್ರು ವೆಯ್ಟ್ ಮಾಡ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ ನಿಮ್ಮ ಪಾರ್ಟ್ನರ್. ಆ್ಯಂಡ್ ಅವ್ರು ತುಂಬ ಆ್ಯಕ್ಚುಲಿ ಫೇಸ್ ಮಾಡ್ತಿದ್ದಾರೆ ಅವರ ಒಂದು ಪರ್ಸ್ನಲ್ ಲೈಫಲ್ಲಿ. ನಿಮಗೆ ಅಷ್ಟು ಅವ್ರು ಹೇಳ್ಕೊತಾ ಇಲ್ಲ, ಬಟ್ ಇವ್ರು ತುಂಬ ಮಿಸ್ ಮಾಡ್ತಿದ್ದಾರೆ ನಿಮ್ಮನ್ನು. ದಿಸ್ ಈಸ್ ಫಾರ್ ಶೋರ್. ತುಂಬ ನೆನಪು ಮಾಡ್ಕೋತಾ ಇರ್ತಾರೆ ನಿಮ್ಮ ಬಗ್ಗೆ. ನಿಮ್ಗೆ ಗೊತ್ತಿಲ್ಲ, ಅಷ್ಟು ರಿಯಲೈಸ್ ಮಾಡ್ತಾರೆ. ಈವನ್ ನೀವಿಬ್ರು ಜೊತೆಲಿದ್ದೀರಾ, ಹಸ್ಬೆಂಡ್ ವೈಫ್ ಆಗಿದ್ರು ಅಷ್ಟೇ, ನಿಮ್ಮ ವ್ಯಕ್ತಿ ನಿಮಗೆ ತುಂಬ ಆ್ಯಕ್ಚುಲಿ ಏನೋ ಒಂಥರ ಅಟ್ಯಾಚ್ ಆಗಿರಬೇಕು ಅಂತಲೇ ಅವ್ರಿಗಿರುತ್ತೆ ಅಂತ ಕಾಣಿಸ್ತಾ ಇದೆ. ದೇ ರಿಯಲಿ ಲವ್ ಯು ಸೋ ಮಚ್. ಆ್ಯಂಡ್ ಅವ್ರು ಇನ್ನೂ ಅಷ್ಟು ಮೆಚೂರ್ ಇಲ್ಲ ಈ ಪ್ರೀತಿಗಾಗಿ. ಆ್ಯಂಡ್ ಕರೆಂಟ್ಲಿ ದೇ ಆರ್ ಗೋಯಿಂಗ್ ಥ್ರೂ ಮೆನಿ ಥಿಂಗ್ಸ್ ಆಲ್ಸೋ. ಮೇ ಬಿ ಅವ್ರು ನಿಮ್ಮ ಹತ್ರ ಅದು ಶೇರ್ ಮಾಡ್ತಾ ಇಲ್ಲ ಅಂತ ಬರ್ತಾ ಇದೆ. ಐ ಫೀಲ್ ಲೈಕ್ ಆ್ಯನ್ ಇಡಿಯಟ್ ಫಾರ್ ಮೆಸ್ಸಿಂಗ್ ದಿಸ್ ಅಪ್. ಸೊ ಮೇ ಬಿ ಈ ರಿಲೇಷನ್ಶಿಪ್ಪಲ್ಲಿ ಕೆಲವೊಬ್ಬರು ತುಂಬ ಮೆಸ್ಅಪ್ ಮಾಡಿಬಿಟ್ಟಿದ್ದಾರೆ ಅನಿಸ್ತಾ ಇದೆ. ಲೈಕ್ ಅವ್ರಿಗೆ ಬಾಯಿ ಬಂದಂಗೆಲ್ಲ ಅವ್ರು ನಿಮ್ಗೆ ಹೇಳಿರ್ಬೋದು ಅಥವಾ ಕೈಂಡ್ ಆಫ್ ಸ್ಟಫ್ ನಿಮ್ಮಿಬ್ಬರ ನಡುವೆ ಡೆಫಿನೆಟ್ಲಿ ಆಗಿದೆ. ಆ್ಯಂಡ್ ಅವ್ರಿಗದು ಇಡಿಯಟ್ ಫೀಲ್ ಆಗ್ತಾ ಇದೆ ಈಗ. ಲೈಕ್ ನಾನು ಫೂಲ್ ಥರ ಇದ್ದೀನಿ, ಇಡಿಯಟ್ ಥರ ಇದ್ದೀನಿ, ದ್ಯಾಟ್ ಯುನೋ ಈ ಒಳ್ಳೆ ರಿಲೇಷನ್ಶಿಪ್ನ ನಾನು ಸ್ಪಾಯ್ಲ್ ಮಾಡಿಬಿಟ್ಟೆ ಅಥವಾ ಮೆನಿ ಥಿಂಗ್ಸ್ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಿತ್ತು, ಮುಂಚೆನೇ ಮಾಡ್ಕೊಳಕ್ಕಾಗಿಲ್ಲ ಅಂತಲೂ ಫೀಲ್. ಸೊ ಸಮ್ವೇರ್ ಇಟ್ಸ್ ಲೈಕ್ ಗಿಲ್ಟ್ ಫೀಲ್ ಮಾಡ್ಕೋತಾ ಇದ್ದಾರೆ ಅಂತಲೇ ಅರ್ಥ. ಸೊ ಫೈಲ್ 1 ಯಾರ್ಯಾರು ಚೂಸ್ ಮಾಡಿದ್ದೀರಾ, ನಿಮ್ಮ ಪರ್ಸನ್ಗೆ ಇನ್ನೂ ಟೈಮ್ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹೆಲ್ಪ್ ಮಾಡಿ, ಬಿಕಾಸ್ ಎವ್ರಿಥಿಂಗ್ ದೇ ಆರ್ ನಾಟ್ ಶೇರಿಂಗ್ ವಿತ್ ಯು. ದೇ ಆರ್ ಡೆಫಿನೆಟ್ಲಿ ಗೋಯಿಂಗ್ ಥ್ರೂ ಸಮ್ ಇಶ್ಯೂಸ್ ಅಂತ ಹೇಳ್ಬೋದು. ಬಟ್ ಮೆಂಟಲಿ, ನಾಟ್ ಫಿಸಿಕಲಿ ಆರ್ ಸಮಥಿಂಗ್, ಮೆಂಟಲಿ ಅವ್ರು ತುಂಬ ಡಿಸ್ಟರ್ಬ್ ಆಗಿದ್ದಾರೆ. ಸೊ ಅದನ್ನೆಲ್ಲ ಶೇರ್ ಮಾಡ್ತಿಲ್ಲ ಅವರು. ಅಟ್ಲೀಸ್ಟ್ ಶೇರ್ ಮಾಡ್ತಾ ಇಲ್ಲ ಅಂದರೆ ನೀವು ಅವ್ರಿಗೆ ಸಪೋರ್ಟಿವ್ ಆಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಐ ಥಿಂಕ್ ಈ ಪರ್ಸನ್ ಫೀಲು ಮಾಡ್ಕೋತಾ ಇದ್ದಾರೆ ನಿಮಗೆ ಹರ್ಟ್ ಮಾಡಿದಾಗ. ಬೇರೆ ಥರ ಏನಾದರೂ ಒಂದು ಆ್ಯಕ್ಷನ್ ಅವ್ರು ತೊಗೊಂಡಿದ್ದಾರೆ, ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಅದ್ರ ಬಗ್ಗೆ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರಿಗೆ ಅದು ಹರ್ಟ್ ಆಗ್ತಾ ಇದೆ ಅಂತಲೂ
ಅಂತಲೂ ಕಾಣಿಸ್ತಾ ಇದೆ. ಸೊ ಓವರ್ ಆಲ್ ದಿಸ್ ಪರ್ಸನ್ ಈಸ್ ಡೆಫಿನೆಟ್ಲಿ ಲವಿಂಗ್ ಯು ಸೋ ಮಚ್ ಆ್ಯಂಡ್ ದೇ ಮಿಸ್ ಯು ಸೋ ಮಚ್ ಅಂತ ಬರ್ತಾ ಇದೆ. ಆ್ಯಂಡ್ ದಿಸ್ ಈಸ್ ದೇರ್ ಏಪ್ರಿಲ್ ಮಂತ್ ಫೀಲಿಂಗ್ಸ್, ಲವ್ ಫೀಲಿಂಗ್ಸ್ ಫಾರ್ ಯು ಪೀಪಲ್ ಅಂತ ಹೇಳ್ಬಹುದು. ಸ್ಟಿಲ್ ಇಟ್ಸ್ ಅ ಜನರಲ್ ರೀಡಿಂಗ್ ಗೈಸ್, ಸೊ ಪ್ಲೀಸ್ ಟೇಕ್ ವಾಟ್ ರೆಸೊನೇಟ್ ವಿತ್ ಯು. ಥ್ಯಾಂಕ್ ಯು ಸೋ ಮಚ್. ಸಿ ಯು ನೆಕ್ಸ್ಟ್ ವಿಡಿಯೋ. ಓಕೆ ಗೈಸ್, ಸೊ ಈಗ ಪೈಲ್ 2 ಯಾರು ಚೂಸ್ ಮಾಡಿದ್ದೀರಾ, ಈಗ ನಿಮ್ಮ ರೀಡಿಂಗ್ ನೋಡೋಣ ಏನೇನು ಮೆಸೇಜ್ ಬಂದಿದೆ ಅಂತ. ಫಸ್ಟ್ ನಾನು ಮೆಸೇಜಸ್ ಹೇಳ್ತೀನಿ ಆ್ಯಂಡ್ ದೆನ್ ಐ ಎಕ್ಸ್ಪ್ಲೇನ್ ಯು ಗೈಸ್. ಇದು ನಿಮ್ಮ ಹೆಸರಿನ ಫಸ್ಟ್ ಲೆಟರ್ ಇರೋದ್ರಿಂದ ನಿಮ್ಮ ಪರ್ಸನ್ ಅವರ ಫೀಲಿಂಗ್ಸ್ನ ನಾವು ಚೆಕ್ ಮಾಡ್ತಿರೋದು. ಫಸ್ಟ್ ಮೆಸೇಜ್ ನನಗೆ ಬಂದಿರೋದು, ಐ ಫೀಲ್ ಸೋ ಗಿಲ್ಟಿ ಅಬೌಟ್ ವಾಟ್ ಐ ಹ್ಯಾವ್ ಡನ್ ಟು ಯು. ಐ ಟ್ರೂಲಿ ಹೋಪ್ ಯು ಕ್ಯಾನ್ ಫಾರ್ಗಿವ್ ಮಿ ಒನ್ ಡೇ. ಓಕೆ, ಸೊ ಇದು ನಿಮ್ಮ ಫಸ್ಟ್ ಮೆಸೇಜ್ ಬಂದಿರೋದು ನಿಮ್ಮ ಪರ್ಸನ್ ಕಡೆಯಿಂದ. ಐ ಸ್ಟಿಲ್ ಲವ್ ಯು ಮೋರ್ ದೆನ್ ಯು ವಿಲ್ ಎವರ್ ನೋ. Second message, I am healing but it is a work in progress. I'm sorry I betrayed your trust. ಸೊ ಗೈಸ್, ಪೈಲ್ 2 ನೀವು ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ನಿಮ್ಮ ಪರ್ಸನ್ ಹೇಳೋಕ್ಕೆ ಇಷ್ಟಪಡ್ತಿದ್ದಾರೆ ದಟ್ ಅವ್ರು ಆ್ಯಕ್ಚುಲಿ ನಿಮ್ಮ ಜೊತೆ ತುಂಬ ತಪ್ಪಾಗಿ ಬಿಹೇವ್ ಮಾಡಿರ್ಬೋದು, ಅಥವಾ ನಿಮಗೆ ಹರ್ಟ್ ಆಗಿರೋ ಥರ ಬೈದಿರ್ಬೋದು, ಹೊಡೆದಿರ್ಬೋದು, ಅಥವಾ ಕೈಂಡ್ ಆಫ್ ಸ್ಟಫ್. ಐ ಫೀಲ್ ಸೊ ಗಿಲ್ಟಿ ಅಬೌಟ್ ವಾಟ್ ಐ ಹ್ಯಾವ್ ಡನ್ ಟು ಯು ಅಂತ ಬರ್ತಾರೆ. ಸೊ ಗಿಲ್ಟ್ ಫೀಲ್ ಮಾಡ್ತಿದ್ದಾರೆ ಅವರು ಕರೆಂಟ್ಲಿ ಏಪ್ರಿಲ್ ಮಂತಲ್ಲಿ ಅಂತ ನೋಡಿದ್ರೆ. ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಫೀಲಿಂಗ್ ವೆರಿ ಗಿಲ್ಟಿ, ಇಲ್ಲ ಗಿಲ್ಟ್ ಫೀಲ್ ಆಗ್ತಿದೆ ಇವರಿಗೆ, ನಾನು ಯಾವ ಥರ ಬಿಹೇವ್ ಮಾಡಿದೆ, ಯಾವ ಥರ ಮಾತಾಡಿದೆ, ಯಾವ ಥರ ವರ್ಡ್ಸ್ ಯೂಸ್ ಮಾಡಿದೆ ಅಂತ. ಸೊ ಐ ಥಿಂಕ್ ಯುವರ್ ಪರ್ಸನ್ ಈಸ್ ಡೆಫಿನೆಟ್ಲಿ ಫೀಲಿಂಗ್ ಸ್ಯಾಡ್, ಆ್ಯಕ್ಚುಲಿ ವೆರಿ ಸ್ಯಾಡ್ ಫಾರ್ ಯು. ಐ ಟ್ರೂಲಿ ಹೋಪ್ ಯು ಕ್ಯಾನ್ ಫಾರ್ಗಿವ್ ಮಿ ಒನ್ ಡೇ. ಆ್ಯಂಡ್ ಇವರು ಥಿಂಕ್ ಮಾಡ್ತಿದ್ದಾರೆ, ಇಷ್ಟೆಲ್ಲ ಮಾಡಿದ್ಮೇಲೆನೂ ಇವ್ರು ನನ್ನ ಫಾರ್ಗಿವ್ ಮಾಡ್ತಾರೋ ಇಲ್ಲೋ ಅಂತ. ದಿಸ್ ಪರ್ಸನ್ ಹ್ಯಾಸ್ ಥಾಟ್, ಅವ್ರ ಮೈಂಡಲ್ಲಿ ಥಾಟ್ ಇದೆ ಆ್ಯಂಡ್ ಅವ್ರು ಹೋಪ್ ಮಾಡ್ತಿದ್ದಾರೆ ನೀವು ಅವ್ರನ್ನ ಒನ್ ಡೇ ಡೆಫಿನೆಟ್ಲಿ ಕ್ಷಮಿಸ್ತೀರಾ ಅಂತ ಅವರಿಗೆ ಬಿಲೀವ್ ಸಹ ಇದೆ. ಸೊ ವಾಟ್ ಎವರ್ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಮಾಡಿರಲಿ ಕರೆಂಟ್ಲಿ ಅಥವಾ ಏಪ್ರಿಲ್ ಮಂತಲ್ಲಿ, ಚಾನ್ಸಸ್ ಇದ್ದಾವೆ ಅವ್ರು ಗಿಲ್ಟ್ ಫೀಲ್ ಮಾಡೇ ಮಾಡ್ತಾರೆ. ಓಕೆ, ಐ ಸ್ಟಿಲ್ ಲವ್ ಯು ಮೋರ್ ದೆನ್ ಯು ವಿಲ್ ಎವರ್ ನೋ. ಸೊ ಅವ್ರು ನಿಮ್ಮನ್ನು ಇವತ್ತೂ ಪ್ರೀತಿ ಮಾಡ್ತಾ ಇದ್ದಾರೆ. ಇದು ಸೆಪರೇಟ್ ಆಗಿರೋರು ಆದರೂ ನೋಡ್ಬೋದು, ಅಥವಾ ನೀವು ಇನ್ನೂ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಕೈಂಡ್ ಆಫ್ ಇಶ್ಯೂಸ್ ಆಗಿದೆ ಅಂದ್ರೂ ನೋಡಬಹುದು. ಡೆಫಿನೆಟ್ಲಿ ಈ ಪರ್ಸನ್ ಇವಾಗೂ ನಿಮ್ಮನ್ನೇ ಪ್ರೀತಿ ಮಾಡ್ತಿದ್ದಾರೆ ಮೋರ್ ದೆನ್ ಯು ಎವರ್ ನೋ. ನೀವೆಷ್ಟು ಪ್ರೀತಿ ಮಾಡ್ತಿದ್ರೆ ಅದಕ್ಕಿಂತ ಜಾಸ್ತಿನೇ ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾರೆ ಅಂತ ಒಂದು ಬಿಲೀವ್ ಅವರಲ್ಲಿದೆ. ಆ್ಯಂಡ್ ಡೆಫಿನೆಟ್ಲಿ ದೇ ಡು, ಬಿಕಾಸ್ ಎನರ್ಜಿ ಬರ್ತಿದೆ ಇಲ್ಲಿ ಅಲ್ವಾ. ಐ ಆಮ್ ಹೀಲಿಂಗ್ ಬಟ್ ಇಟ್ ಈಸ್ ಅ ವರ್ಕ್ ಇನ್ ಪ್ರೋಗ್ರೆಸ್. ಸೊ ಮೇ ಬಿ ಈ ಪರ್ಸನ್ ಓಕೆ, ಇಲ್ಲಿ ವೀವರ್ಸ್ ನೀವು ಯಾರು ವಿಡಿಯೋ ನೋಡ್ತಿದ್ದೀರಾ, ನೀವು ಸ್ಪಿರಿಚುವಲಿ ಜಾಸ್ತಿ ಕನೆಕ್ಟ್ ಇದ್ದೀರಾ ಅನಿಸ್ತಾ ಇದೆ, ಅಥವಾ ನೀವು ಯಾವುದೇ ಒಂದು ಪ್ರಾಕ್ಟೀಸ್ ಮಾಡ್ತಿರಬಹುದು. ಆ್ಯಂಡ್ ಯು ಆರ್ ವೆರಿ ಕಾಮ್, ವೆರಿ ತುಂಬ ಡಿಸಿಷನ್ ಎಲ್ಲ ಥಿಂಕ್ ಮಾಡಿ ತೊಗೋತೀರಾ, ಆ ಥರ ವ್ಯಕ್ತಿ ಇದ್ದೀರಾ. ಬಟ್ ಈ ಪರ್ಸನ್ ಆ ಥರ ಅಲ್ಲ. ಓಕೆ, ಇವ್ರಿಗೆ ಮೇ ಬಿ ಜಾಸ್ತಿ ಕೋಪ ಇರ್ಬೋದು, ಅಥವಾ ಸಡನ್ನಾಗಿ ಅವ್ರು ನಿಮಗೆ ಏನಾದರೂ ಹೇಳ್ಬೋದು, ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ದೇ ಮೈಟ್ ಗೆಟ್ ಹರ್ಟ್. ಸೊ ಈ ಪರ್ಸನ್ಗೆ ಇನ್ನೂ ಟೈಮ್ ತೊಗೋತಾ ಇದೆ ಹೀಲ್ ಆಗೋಕ್ಕೆ. ಓಕೆ, ಆ್ಯಂಡ್ ಇವರ ಒಂದು ಪಾಸ್ಟ್ ಲೈಫಲ್ಲಿ ಇವರು ತುಂಬ ನೊಂದ್ಕೊಂಡಿದ್ದರು ಅಂತಲೂ ಕಾಣಿಸ್ತಾ ಇದೆ. ಲೈಕ್ ಅವರ ಒಂದು ಫ್ಯಾಮಿಲಿ ಇಶ್ಯೂ ಆಗಿರಲಿ, ಅಥವಾ ಪರ್ಸ್ನಲ್ ಲೈಫಲ್ಲಿ ಆಗಿರಲಿ, ವಾಟ್ ಎವರ್. ಆ್ಯಕ್ಚುಲಿ ಈ ಪರ್ಸನ್ ತುಂಬ ಒಂಥರ ಟ್ರಾಮಾಸಿಂದ ಬೆಳೆದಿದ್ದಾರೆ ಅಂತ ಕಾಣಿಸ್ತಿದೆ ಇನ್ ದೇರ್ ಪಾಸ್ಟ್. ಸೊ ಹಾಗಾಗಿ ಇವ್ರು ಹೀಲ್ ಆಗೋಕೆ ಇನ್ನೂ ಟೈಮ್ ಬೇಕು, ಹೀಲು ಆಗ್ತಾ ಇದ್ದಾರೆ. ಸೊ ಗಿವ್ ದೆಮ್ ಟೈಮ್ ಅಂತ ಹೇಳ್ತೀನಿ. ಯಾರ್ಯಾರು ಪೈಲ್ 2ದಲ್ಲಿದ್ದೀರಾ, ನಿಮ್ಮ ಪರ್ಸನ್ಗೆ ಹೀಲ್ ಆಗೋಕ್ಕೆ ಟೈಮ್ ಕೊಡಿ. ಆ್ಯಂಡ್ ನಾವು ಫೈನಲಿ ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಿದ್ದಾರೆ ದ್ಯಾಟ್ ಅವ್ರು ಹೀಲಿಂಗ್ ಆಗಲೇಬೇಕು ಅಂತ. ಆ್ಯಂಡ್ ಆಲ್ಸೋ ಮೆಸೇಜ್ ಬರ್ತಿದೆ, ಐ ಆಮ್ ಹೀಲಿಂಗ್ ಬಟ್ ಇಟ್ ಈಸ್ ಅ ವರ್ಕ್ ಇನ್ ಪ್ರೋಗ್ರೆಸ್. ಸೊ ಈ ಕೆಲಸ ನಡೀತಾ ಇದೆ ಸ್ಲೋ ಬೈ ಸ್ಲೋ, ಬಿಕಾಸ್ ನೀವೇ ನೋಡ್ತೀರಾ, ನಿಮ್ಗೇನಾದರೂ ಗಾಯ ಆದಾಗ ಅದು ಪಟ್ ಅಂತ ಏನು ಮ್ಯಾಜಿಕ್ ಥರ ಗಾಯವಾಗ್ಬಿಡಲ್ಲ ಅಲ್ವಾ. ಸೊ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಆ್ಯಂಡ್ ಸ್ಲೋ ಆಗಿ ಅದು ಹೀಲ್ ಆಗೇ ಆಗುತ್ತೆ. ಅದೇ ಥರ ನೀವು ಹೀಲ್ ಆಗೋಕ್ಕೆ ಟೈಮ್ ಕೊಡಿ ನಿಮ್ಮ ಪರ್ಸನ್ಗೆ. ಐ ಆಮ್ ಸಾರಿ ಐ ಬಿಟ್ರೇಡ್ ಯುವರ್ ಟ್ರಸ್ಟ್ ಅಂತ ಬರ್ತಾ ಇದೆ. ಸೊ ಮೇ ಬಿ ಯು ವಾಸ್ ಟ್ರಸ್ಟಿಂಗ್ ಸಮಥಿಂಗ್. ಈ ಪರ್ಸನ್ ಮೇಲೆ ತುಂಬ ಟ್ರಸ್ಟ್ ಇಟ್ಕೊಂಡಿದ್ರಿ, ಅವರು ಅದನ್ನು ಮುರಿದಿದ್ದಾರೆ, ನಿಮ್ಮ ಹಾರ್ಟ್ ಬ್ರೇಕ್ ಮಾಡಿದ್ದಾರೆ, ನಿಮ್ಮ ಟ್ರಸ್ಟ್ನ ಅವರು ಇದು ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಅದಕ್ಕೆ ಅವರು ಸಾರಿ ಫೀಲ್ ಸಹ ಮಾಡ್ತಾರೆ ಅಂತ ಕಾಣಿಸ್ತಾ ಇದೆ. ನೋ ಮ್ಯಾಟರ್ ವಾಟ್ ಹ್ಯಾಪನ್ ಗೈಸ್ ನಿಮ್ಮ ನಡುವೆ, ವಾಟ್ ಎವರ್ ಇಟ್ ಈಸ್, ಡೆಫಿನೆಟ್ಲಿ ಈ ಪರ್ಸನ್ ನಿಮಗೆ ಸಾರಿ ಕೇಳ್ತಾರೆ ಆ್ಯಂಡ್ ಗಿಲ್ಟ್ ಫೀಲ್ ಸಹ ಮಾಡ್ಕೋತಾರೆ ಅಂತ ಬರ್ತಾ ಇದೆ. ಆ್ಯಂಡ್ ಅವರು ನಿಮ್ಮ ಥರ ನಿಮ್ಮ ಲೆವೆಲ್ಲಿಗೆ ಅವ್ರು ಇನ್ನೂ ಡೆವಲಪ್ ಆಗಿಲ್ಲ, ಅಥವಾ ಅಷ್ಟು ಅವ್ರಿಗೆ ಥಿಂಕಿಂಗ್ ನಿಮ್ಮ ಥರ ಇಲ್ಲ ಅಂತ ಕಾಣಿಸ್ತಿದೆ. ಬಟ್ ಡೆಫಿನೆಟ್ಲಿ ಅವರು ಸಹ ಹೀಲ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆ್ಯಂಡ್ ಅವರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಿದ್ದಾರೆ ಅನ್ನೋವಂಥ ಮೆಸೇಜ್ ಬರ್ತಾ ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಟ್ರಸ್ಟ್ ಇತ್ತು, ಅಥವಾ ನೀವು ತುಂಬ ನಂಬಿಕೆ ಇಟ್ಕೊಂಡಿದ್ರಿ ಆ ವ್ಯಕ್ತಿ ಈ ಥರ ಕೆಲಸ ಮಾಡಲ್ಲ ಅಂತ, ಅವ್ರು ಆ ಕೆಲಸ ಮಾಡಿರ್ಬೋದು. ಆ್ಯಂಡ್ ಅದಕ್ಕೂ ಅವ್ರು ಸಾರಿ ಕೇಳ್ತಾ ಇದ್ದಾರೆ ಕರೆಂಟ್ಲಿ ಅಂತ ಬರ್ತಾ ಇದೆ. ಸೊ ದಿಸ್ ಏಪ್ರಿಲ್ ಮಂತಲ್ಲಿ ದೀಸ್ ಆಲ್ ದ ಥಿಂಗ್ಸ್ ವಿಲ್ ಹ್ಯಾಪನ್ ಆ್ಯಂಡ್ ಹೋಪ್ಫುಲಿ ದಿಸ್ ವಿಲ್ ಹ್ಯಾಪನ್ ವಿತ್ ಆಲ್ ಆಫ್ ಯು ಅಥವಾ ಫ್ಯೂ ಆಫ್ ಯು. ಸೊ ಗೈಸ್, ಇದೊಂದು ಜನರಲ್ ರೀಡಿಂಗ್ ಇದೆ. ಪ್ಲೀಸ್ ಟೇಕ್ ವಾಟ್ ರೆಸೊನೇಟ್ ವಿತ್ ಯು. So this was pile 2 reading. Thank you. See you in the next video.